ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಈ ನೂತನ ವರ್ಷದಲ್ಲಿ ಕಳೆದ ತಿಂಗಳೆಲ್ಲ ಕಾದು ಕಾಪಾಡಿ ಈ ನೂತನ ತಿಂಗಳ ಮೊದಲನೇ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ನಮ್ಮನ್ನ ಸಜೀವವಾಗಿರಿಸಿದ್ದಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಕೃತಜ್ಞತೆಯಾಗಿ ನಾವು ಜೀವಿಸಬೇಕಾಗಿದೆ. ಆಮೇನ್. ಈ ನೂತನ ತಿಂಗಳ ಈ ಒಂದು ಪರಿಶುದ್ಧವಾದ ಪುನರುತ್ಥಾನದಲ್ಲಿ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 22ನೇ ಕೀರ್ತನೆ 22ನೇ ವಚನ. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಆಮೇನ್. ಹಲ್ಲೆಲೂಯಾ. ಹೌದು ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿ ಮೇಲುಗಳನ್ನ ನಮ್ಮೊಳಗೆ ಇಟ್ಟುಕೊಳ್ಳದಂತೆ ಆತನು ಮಾಡಿದ ಮೇಲುಗಳನ್ನ ನಮ್ಮ ಸಹೋದರಿಗೆ ನಾವು ತಿಳಿಸ್ಬೇಕು. ಆತನ ನಾಮ ಮಹಿಮೆಯನ್ನ ನಾವು ಘನಪಡಿಸ್ಬೇಕಾಗಿದೆ. ಎಷ್ಟೋ ವಿಚಾರಗಳನ್ನ, ವ್ಯರ್ಥವಾದ ವಿಚಾರಗಳನ್ನ ನಾವು ಹಂಚ್ಕೊಳ್ತಾ ಇರ್ತೇವೆ, ಅವರ ವಿಚಾರ ಇವರ ವಿಚಾರವಾಗಿ, ಹೌದಾ? ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ನಾವು ಎಷ್ಟು ಹೀನಸ್ಥಿತಿಯಲ್ಲಿ ದೀನಸ್ಥಿತಿಯಲ್ಲಿ ಇದ್ದಂತ ಸ್ಥಾನದಲ್ಲಿದ್ದಂತ ನಮ್ಮನ್ನ ದೇವ್ರು ಯಾವ ರೀತಿ ನಮ್ಮನ್ನ ನಡೆಸಿದ್ರು, ಯಾವ ರೀತಿ ನಮ್ಮನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಂದ್ರು, ಯಾವ ರೀತಿ ನಮ್ಮನ್ನ ಆಶೀರ್ವದಿಸಿದ್ರು, ಯಾವ ರೀತಿಯಾಗಿ ನಮ್ಮನ್ನ ಬಲಪಡಿಸಿದ್ರು, ಆತನನ್ನ ನಂಬಿಕೊಳ್ಳುವಂತೆ ಆತನಲ್ಲಿ ಜೀವಿಸ್ಲಿಕ್ಕೆ ದೇವರು ಎಷ್ಟೆಲ್ಲ ಕಾರ್ಯಗಳನ್ನ ಮಾಡೋದ್ರಿಂದಾಗಿ ನಮ್ಮ ಸಹೋದರಿಗೆ ನಾವು ಹಂಚಿಕೊಳ್ತಾ ಇದ್ದೇವಾ? ಅದು ಮಾತ್ರವೇ ಅಲ್ಲ, ಸಭಾ ಮಧ್ಯದಲ್ಲಿ ಸಭೆಯಾಗಿ ಸಮೂಹವಾಗಿ ನಾವು ದೇವರನ್ನ ಸ್ತುತಿಸುವಂತವರಾಗಿರ್ಬೇಕು. ಎಷ್ಟೋ ಜನರಿಗೆ ಒಬ್ಬರಿದ್ರೆ ಮತ್ತೊಬ್ಬರ ಒಬ್ಬರ ಮುಂದೆ ಸ್ತುತಿಸ್ಲಿಕ್ಕೆ ಕೆಲವೊಬ್ಬರಿಗೆ ಸಂಕೋಚ. ಅವ್ರೇನ್ ಅನ್ಕೊಳ್ತಾರೋ, ನಾನು ಹಿಂಗ್ ಪ್ರಾರ್ಥನೆ ಮಾಡಿದ್ರೆ, ಜೋರಾಗಿ ಕಿರ್ಚಿದ್ರೆ, ಜೋರಾಗಿ ಪ್ರಾರ್ಥನೆ ಮಾಡಿದ್ರೆ ಅವ್ರೇನ್ ಅನ್ಕೊಳ್ತಾರೋ, ಈ ರೀತಿಯಾಗಿ ಒಳಗೊಳಗೆ ಉಳ್ಕೊಳ್ತಿರ್ತಾರೆ. ಇದೆಲ್ಲ ದೇವ್ರು ಹೇಳ್ತಾ ಇರುವಂತ ಗಂಭೀರ ಸ್ವರದಿಂದ ನಾವು ದೇವರನ್ನ ಆರಾಧಿಸ್ಬೇಕು. ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ನಿನ್ನ ಮೂಲಕ ದೇವರು ಮಹಿಮೆ ಉಂಟಾ ಇದ್ದಾರಾ ಅನ್ನುವಂಥದ್ದು ನೀನು ಗಮನಿಸಿಕೊಳ್ಬೇಕಾಗಿದೆ. ಆಮೇನ್. ಭಕ್ತನ ಹೇಳ್ತಾ ಇದ್ದಾನೆ, ನನ್ನ ಸಹೋದರಿಗೆ ನಾನು ತಿಳಿಸ್ತೀನಪ್ಪ, ನಿನ್ನ ನಾಮ ಎಷ್ಟು ಉನ್ನತವೋ, ನಿನ್ನ ನಾಮ ಎಷ್ಟು ಮೇಲಾದದ್ದೋ, ನಿನ್ನ ನಾಮಕ್ಕಿಂತ ಇನ್ಯಾವ ನಾಮವೋ ಇಲ್ಲ ಎಂಬುದನ್ನ ನನ್ನ ಸಹೋದರಿಗೆ ನೀನು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನ, ಮೇಲುಗಳನ್ನ, ಅದ್ಭುತಗಳನ್ನ, ಅತಿಶಯ ಕಾರ್ಯಗಳನ್ನ, ಊಹಿಸಲಾರದ ಕಾರ್ಯಗಳನ್ನ ನಾನು ನನ್ನ ಸಹೋದರಿಗೆ ತಿಳಿಸ್ತೇನೆ. ಅವರಲ್ಲಿ ಭರವಸೆ ಉಂಟಾಗುತ್ತೆ, ಅವರಲ್ಲಿ ನಂಬಿಕೆ ಬರುತ್ತೆ. ಕೇಳಿಸಿಕೊಳ್ಳುವುದರ ಮೂಲಕವಾಗಿ ನಂಬಿಕೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಉನ್ನತವಾದ ಕಾರ್ಯಗಳನ್ನ ಹೊಂದಿಕೊಳ್ಬೇಕಂದ್ರೆ ಮೊದಲು ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ಬೇಕು, ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ಬೇಕು. ಹಲ್ಲೆಲೂಯಾ. ಕಳೆದ ತಿಂಗಳೆಲ್ಲ ಯಾವ ರೀತಿ ದೇವರು ನಮ್ಮನ್ನ ಕಾಪಾಡುತ್ತೋ, ಈ ನೂತನ ವರ್ಷಕ್ಕೆ ದೇವರು ಯಾವ ರೀತಿ ನಮ್ಮನ್ನ ನಡೆಸಿದ್ರು ಹಂಚ್ಕೊಂಡಿದ್ದೀರಾ ಪ್ರಿಯರೇ? ಸಹೋದರರು ಅಂದ್ರೆ ಎಲ್ಲರೂ ಕೂಡ ಆತನ ರಕ್ತದಿಂದ ತೊಳೆಯಲ್ಪಟ್ಟವರೆಲ್ಲರೂ ಕೂಡ, ಆತನ ಪ್ರೀತಿಸುವಂತ ಪ್ರತಿ ಮಕ್ಕಳು ಕೂಡ ಸಹೋದರರೇ. ಇನ್ನು ಒಡ ಹುಟ್ಟಿದವರಲ್ಲ, ಇನ್ನು ಒಡ ಹುಟ್ಟಿದವ್ರಿಗೆ ಆಲ್ರೆಡಿ ಗೊತ್ತು ಅವರು ಕುಟುಂಬಸ್ಥರಾಗಿರೋದ್ರಿಂದ. ಆದ್ರೆ ನಿನ್ಗೆ ಪರಿಚಯಸ್ಥರು, ನಿನಗೆ ಅಕ್ಕಪಕ್ಕದವ್ರು ಇರುವಂತವ್ರು ಹೇಳಿದ್ದೀರಾ ದೇವ್ರು ಯಾವ ರೀತಿ ನಿಮ್ಮನ್ನ ನಡೆಸಿದ್ದಾರೆ ಅಂತ, ಯಾವ ರೀತಿ ನಿಮ್ಮನ್ನ ಮೇಲೆ ಉನ್ನತ ಸ್ಥಿತಿಗೆ ನಡೆಸ್ತಾ ಇದ್ದಾರೆ? ಒಂದು ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು, ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಒಂದು ಆಲೋಚನೆ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಭವಿಷ್ಯತನ್ನ ರೂಪಿಸುವಂತ ವಿಚಾರದಲ್ಲಿ ಆಗಿರ್ಬೋದು. ಎಷ್ಟು ಮೇಲುಗಳನ್ನ ಪ್ರಿಯರೇ ನಾವು ಹೊಂದಿಕೊಂಡಿರೋದು ದೇವರ ಬಳಿಯಿಂದ. ಹೊಂದಿಕೊಂಡಂತ ನಾವು ಮೌನವಾಗಿದ್ದು ಬಿಡ್ತಾ ಇದ್ದಾರೆ.
ಸಾಕ್ಷಿಯಾಗಿ ನಾವು ಜೀವಿಸ್ಲಿಕ್ಕೆ, ಸಾಕ್ಷಿ ರೂಪವಾಗಿ ಆತನ ನಾಮವನ್ನು ಘನಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರೀ ಕಷ್ಟಗಳೇ ಹೇಳ್ಕೊಳ್ತಾ ಇರ್ತಾರೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮನುಷ್ಯರ ಹತ್ರ ಹೋಗಿ ನಿಮ್ಮ ಕಷ್ಟಗಳು, ನೀವು ಅಳುವಂಥದ್ದು, ನೀವು ರೋಧಿಸುವಂಥದ್ದು ಕೇಳಿದ್ರೆ ಅವರು ಮುಂದೆ ಏನೋ ಸಮಾಧಾನ ಪಡಿಸ್ಬೋದು, ಆದ್ರೆ ಹಿಂದೆ ಮತ್ತೊಬ್ಬರಿಗೆ ನಿಮ್ಮ ಕುರಿತು ಮತ್ತೊಂದು ರೀತಿಯಾಗಿ ಹೇಳ್ತಾರೆ. ಅದೇ ನೀನು ಜೀವವುಳ್ಳ ದೇವರು ಮಾಡಿದಂತ ಪ್ರತಿ ಮೇಲುಗಳನ್ನ ಹೇಳುವಾಗ ಅವರು ಮತ್ತೊಬ್ಬರಿಗೆ ಹೇಳಿದ್ರು ಕೂಡ ನಿಮಗೆ ಆಶೀರ್ವಾದ. ಆಮೇಲೆ ಆ ರೀತಿಯಾಗಿ ನಾವು ಜೀವಿಸೋಣ. ಈ ನೂತನ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ಸಭಾ ಮಧ್ಯದಲ್ಲಿ ಹೋಗ್ತಾ ಇದ್ದೇವೆ, ಸಭೆಯಾಗಿ ನಾವು ಸೇರ್ಲಿಕ್ಕಿದ್ದೇವೆ, ಸಮೂಹವಾಗಿ ನಾವು ಸೇರ್ಲಿಕ್ಕಿದ್ದೇವೆ, ಕುಟುಂಬವಾಗಿ ಆತನ ಸನ್ನಿಧಾನಕ್ಕೆ ಹೋಗ್ರಿ, ಸಿದ್ಧತೆ ಉಳ್ಳವರಾಗಿ ಆತನ ಸನ್ನಿಧಾನದಲ್ಲಿ ಸ್ತುತಿಯನ್ನ ಮಾಡ್ರಿ, ಕೀರ್ತನೆಯನ್ನ ಆಡ್ರಿ, ಉತ್ಸಾಹದಿಂದ ಗಂಭೀರ ಸ್ವರದಿಂದ ಆತನ ನಾಮವನ್ನ ನಾವು ಘನಪಡಿಸುವರಾಗಿದ್ದೇವೆ. ಆಮೇನ್. ಇದುವರೆಗೂ ನಿಮ್ಮ ಪರಿಸ್ಥಿತಿ ಯಾರಿಗೂ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇರ್ಬೋದೇನೋ, ಆದ್ರೆ ದೇವರು ಮಾಡಿದ ಚಿಕ್ಕದೋ ದೊಡ್ಡದೋ ಮೇಲನ್ನ ನೀವು ನಿಮ್ಮ ಸಹೋದರಿಗೆ ಸಭಾ ಮಧ್ಯದಲ್ಲಿ ನೀವು ಹೇಳುವಾಗ ದೇವರು ಘನ ಪಡ್ತಾರೆ. ಸೊ ಕೇಳಿಸಿಕೊಳ್ಳೋದ್ರಲ್ಲಿ ಒಂದು ನಂಬಿಕೆ ಬರುತ್ತೆ, ಒಂದು ಭರವಸೆ ಉಂಟಾಗುತ್ತೆ. ನಿಮಗೆ ಗೊತ್ತಿಲ್ಲ ನಿಮ್ಮ ಸಾಕ್ಷಿ ಮೂಲಕ ಎಷ್ಟು ಜನರು ಬದಲಾಗ್ತಾರೆ ಅನ್ನುವಂಥದ್ದು, ದೇವರ ಕಡೆಗೆ ತಿರುಗ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ನಿನ್ನ ಜೀವಿತವನ್ನ ಶ್ರೇಷ್ಠವಾಗಿ ದೇವರು ನಿಲ್ಲಿಸ್ತಾ ಇದ್ದಾರೆ. ಆಮೇನ್. ಅಂತ ಜೀವಿತವನ್ನ ಉಳ್ಳವರಾಗಿ ಅನೇಕರಿಗೆ ದೇವರ ನಾಮವನ್ನ ಘನಪಡಿಸುವ ಮಕ್ಕಳಾಗಿ ಅವರಲಿಕ್ಕೆ ದೇವರು ತಾನೇ ಕೃಪೆ ಮಾಡಿಕೊಡ್ಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥನೆ. ಪರಿಶುದ್ಧ ಅಂತ ದೇವರೇ ನಿಮಗೆ ಸ್ತೋತ್ರ. ನಿನ್ನ ನಾಮ ಮಹಿಮಾವಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಸಭೆಯಾಗಿ ನಾವು ಸೇರಿ ನಿನ್ನ ಸ್ತುತಿಸುವಂತ ಕೃಪೆ ನಮ್ಮೆಲ್ಲರಿಗೂ, ಈ ವಾಗ್ದಾನ ನೋಡ್ತಿದ್ದ ಪ್ರತಿಯೊಬ್ಬರಿಗೂ ಅವರ ಕುಟುಂಬವಾಗಿ ಹೋಗಿ ನಿನ್ನ ಸಮ್ಮುಖದಲ್ಲಿ ಸೇರಿ ನಾ ಆರಾಧಿಸುತ್ತಾ ಧನ್ಯತೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.